ನಿಜವಾದವರ ಪ್ರಾರ್ಥನೆ ಅವನಿಗೆ ಆನಂದಕರವಾಗಿದೆ. ನೀತಿವಂತರ ಪ್ರಾರ್ಥನೆ ಹೃದಯಪೂರ್ವಕವಾಗಿದ್ದು ಬಹಳ ಶಕ್ತಿಯುತವಾಗಿದೆ ಅಂತೆ. ಚಪ್ಪಾಳಿ ತಟ್ಟಿ ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯಾ. ನೀತಿವಂತರ ಮೊರೆ ಅಂದ್ರೆ ಭೂಮಿ ಕಂಪಿಸುತ್ತದೆ ಅನ್ನೋ ಮಾತು. ಯಾರಾದ್ರೂ ನೋಡ್ಲಿ ಎಂದು ಪ್ರಾರ್ಥಿಸಬೇಡಿ. ಮತ್ತೆ ಮತ್ತೆ ನಿಮಗೆ ಹೇಳ್ತೇನೆ, ಯಾರಾದ್ರೂ ನೋಡ್ಲಿ ಎಂದು ನಿನ್ನ ಭಕ್ತಿಯ ಜೀವನ ಬೇಡ. ಅದನ್ನ ನಿಲ್ಸು, ಬಿಕ್ತಿಡು. ದೇವರು ಅಂತರಂಗಗಳನ್ನು ಪರೀಕ್ಷಿಸುವ ದೇವರು. ಆದ್ರಿಂದ ಹೊರಗೆ ತೋರಿಸುವ ಭಕ್ತಿಯಲ್ಲ, ಹೊರಗೆ ಭಕ್ತಿಯಂತೆ ನಟಿಸಿ ದೇವರ ಶಕ್ತಿಯನ್ನ ತ್ಯಜಿಸ್ತಾರೆ ಅಂತೆ. ಅದು ಅಂತ್ಯ ದಿನಗಳಲ್ಲಿ ಇನ್ನೊಂದು ಸೂಚನೆ. ಆದ್ರೆ ನಿನ್ನ ಹೃದಯ ದೇವರ ಸನ್ನಿಧಿಯಲ್ಲಿ ಹೇಗಿದೆ? ನಿನ್ನ ಪ್ರಾರ್ಥನೆ ಹೇಗಿದೆ? ನಿನ್ನ ಒಳಗಿನ ಮನಸ್ಥಿತಿ ಅಥವಾ ಹೃದಯ ಹೇಗಿದೆ? ಅಂದ್ರೆ ದೇವರು ಹೊರಗಿನ ರೂಪವನ್ನು ನೋಡೋದಿಲ್ಲ, ದೇವರು ನಿನ್ನ ಹೃದಯವನ್ನು ನೋಡ್ತಿದ್ದಾನೆ. ಆದ್ರಿಂದ ನಿನ್ನ ಹೃದಯದಲ್ಲಿ ತೆಗೆದುಹಾಕಬೇಕಾದ ಎಲ್ಲವನ್ನೂ ತೆಗೆದುಹಾಕಬೇಕು. ಅವರಿಗೆ ದೇವರ ದೃಷ್ಟಿಯಲ್ಲಿ ನಿನ್ನ ಪ್ರಾರ್ಥನೆಗಳು ಸಂತೋಷಕರವಾಗ್ತವೆ. ಧರ್ಮಾತ್ಮರ ಪ್ರಾರ್ಥನೆ ಮನಪೂರ್ವಕವಾಗಿದ್ದು ಬಹಳ ಶಕ್ತಿಯುತವಾಗಿರುತ್ತದೆ ಎಂದು ಹೇಳಲಾಗಿದೆ. ಅವರು ಧರ್ಮಾತ್ಮರ ಪ್ರಾರ್ಥನೆಯ ಕಡೆಗೆ ತಿರುಗ್ತಾರೆ ಎಂದು ಹೇಳಲಾಗಿದೆ. ಧರ್ಮಾತ್ಮರ ಮೇಲೆ ಅವರ ದೃಷ್ಟಿ ಇರ್ತವೆ. ಅವರ ಮೊರೆಗಳಿಗೆ ದೇವರು ಕಿವಿ ಕೊಡ್ತಾರೆ ಎಂದು ಹೇಳಲಾಗಿದೆ. ಹಲ್ಲೆಲೂಯಾ ಎಂದು ಜೋರಾಗಿ ಹೇಳೋಣ. ದೇವರು ಪ್ರಾರ್ಥನೆಗಳನ್ನು ಕೇಳ್ತಾಳೆ.